ಎಲ್ಲರಿಗೂ ನಮಸ್ಕಾರ. ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಬಾನೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಬಿ ಬಾನೆಟ್ ಮಾಡೋದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲನೇದಾಗಿ 2 ಕಲರ್ ಯಾನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಒಂದು ಬಾರ್ಬಿ ಪಿಂಕ್ ಕಲರ್, ಇದು 100 ಗ್ರಾಮ್ಸ್ ಯಾನ್ ಆಗಿರುತ್ತೆ, 4 ಪ್ಲೈ ಯಾನ್. ಈವನ್ ವೈಟ್ ಕೂಡ ಇದು ಅಷ್ಟೇ 100 ಗ್ರಾಮ್ 4 ಪ್ಲೈ ಯಾನ್. ನಾನು ಎಲ್ಲದೂ ಒಂದು ಸೆಟ್, ಅಂದರೆ ಬೂಟೀಸ್, ಬಾನೆಟ್ ಎಲ್ಲದೂ ಒಂದು ಸೆಟ್ ಮಾಡ್ತಿರೋದ್ರಿಂದ ಅದೇ ಕಲರ್ ತಗೊಂಡಿದ್ದೀನಿ. ಹಾಗೆ ಕ್ರೋಶೆ ಹುಕ್ ನೋಡಿ, ಇಲ್ಲಿ 2.5 mm ಸೇಮ್ ಕ್ರೋಶೆ ಹುಕ್ ನಂಬರ್ 4 ಇದನ್ನು ತಗೊಂಡಿದ್ದೀನಿ. ಹಾಗೆ ಸ್ಟಿಚ್ ಮಾರ್ಕರ್ಸ್, ಸ್ಟಿಚ್ಚನ್ನು ಮಾರ್ಕ್ ಮಾಡೋದಕ್ಕೆ, ಹಾಗೆ ಕಟರ್. ಲೆಟ್ಸ್ ಬಿಗಿನ್. ಫಸ್ಟ್ ನೋಡಿ, ಮ್ಯಾಜಿಕ್ ಸರ್ಕಲ್ ಮಾಡೋದಕ್ಕೆ ಈ ರೀತಿಯಾಗಿ ಎಕ್ಸ್ ಶೇಪಲ್ಲಿ ಯಾನನ್ನು ನಾವು ಈ ಥರ ಬೆರಳ ಮೇಲೆ ಹಾಕ್ಕೊಂಡ್ಬಿಟ್ಟು, ನಂತರ ಕ್ರೋಶೆ ಹುಕ್ಕಲ್ಲಿ ನೋಡಿ ಈ ರೀತಿಯಾಗಿ ಸರ್ಕಲ್ ಒಳಗಡೆಯಿಂದ ನಾವು ಕ್ರೋಶೆನ ಹಾಕ್ಕೊಂಡು ಯಾನನ್ನು ಎಳ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳುವಂತಹ ಲೂಪಿಗೆ ನಾವು ಮ್ಯಾಜಿಕ್ ಸರ್ಕಲ್ ಅಂತ ಕರಿತೀವಿ. ಇದನ್ನು ನೋಡಿ, ಕೆಳಗಡೆ ದಾರನ ಎಳೆದ್ರೆ ಸರ್ಕಲ್ ಚಿಕ್ಕದಾಗತ್ತೆ. ಮ್ಯಾಜಿಕ್ ಸರ್ಕಲ್ ಮಾಡಿದ ನಂತರ 2 ಚೈನ್ಸನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಸಿಂಪಲ್ ಚೈನ್ಸ್ 1 and 2. ಫಸ್ಟ್ ಒಂದು ಮ್ಯಾಜಿಕ್ ಸರ್ಕಲ್ ಹಾಕಿದ್ವಿ, ನಂತರ 2 ಚೈನ್ಸ್. ಇವಾಗ ನಾವು 12 ಡಬಲ್ ಕ್ರೋಶೇಸ್ನ ಮ್ಯಾಜಿಕ್ ಸರ್ಕಲ್ ಒಳಗಡೆ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು? 12 ಡಬಲ್ ಕ್ರೋಶೇಸ್. ನೋಡಿ, ಈ ರೀತಿಯಾಗಿ 12 ಡಬಲ್ ಕ್ರೋಶೇಸ್ನ ಮಾಡ್ಕೊಂಡ ನಂತರ ಅಲ್ಲಿ ಎಕ್ಸ್ಟ್ರಾ ದಾರ ಕಾಣ್ತಾ ಇದೆಯಲ್ವಾ, ಅದನ್ನು ನಾವು ಎಳ್ಕೊಳ್ಬೇಕಾಗತ್ತೆ. ಆವಾಗ ಅದನ್ನು ಎಳೆದ್ರೆ ಒಂದು ಸರ್ಕಲ್ ಫಾರ್ಮೇಷನ್ ಆಗುತ್ತೆ. ಮ್ಯಾಜಿಕ್ ಲೂಪ್ ಮಾಡ್ಕೊಳ್ಳೋದ್ರಿಂದ ಸರ್ಕಲ್ನ ನಾವು ಈಸಿಯಾಗಿ ಮಾಡ್ಬೋದು. ಈಗ ಸರ್ಕಲ್ನ ಕ್ಲೋಸ್ ಮಾಡೋಣ. ಸ್ಟಾರ್ಟಿಂಗ್ ಫಸ್ಟ್ 2 ಚೈನ್ಸ್ ಹಾಕಿರ್ತೀವಲ್ಲ, ಅದ್ರ ಒಳಗಡೆ ನಾವು ಸ್ಲಿಪ್ ಸ್ಟಿಚ್ನ ಮಾಡಿಕೊಂಡ್ರೆ ಸರ್ಕಲ್ ಕ್ಲೋಸ್ ಆಗತ್ತೆ. ನಾವು ಲೆಟ್ಸ್ ಬಿಗಿನ್ ವಿತ್ ರೌಂಡ್ 2. ಸ್ಟಾರ್ಟಿಂಗ್ 2 ಚೈನ್ಸನ್ನು ಹಾಕ್ಕೊಳ್ಬೇಕು. ರೌಂಡಲ್ಲಿ ಟೋಟಲ್ ಆಫ್ 12 ಡಬಲ್ ಕ್ರೋಶೇಸ್ ಮಾಡ್ಕೊಂಡಿರ್ತೀವಿ. ಸೊ ನಮಗೆ 12 ಚೈನ್ ಸಿಗುತ್ತೆ. ಸೊ ಒಂದೊಂದು ಚೈನಲ್ಲಿ ನಾವು 2 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಒಂದು ಚೈನಲ್ಲಿ 2 ಡಬಲ್ ಕ್ರೋಶೆ. ಪ್ಯಾಟರ್ನ್ ಹೇಗೆ ಅಂತಂದರೆ 2 2 2 2 ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು. ಸೊ ಟೋಟಲ್ ಆಫ್ ನಮಗೆ ಎಷ್ಟು ಬರಬೇಕು? 24 ಡಬಲ್ ಕ್ರೋಶೇಸ್ ಟೋಟಲ್ ಆಗಿ ಇರಬೇಕು. ಉಲ್ಲನ್ನಿಂದೆಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಕೊಳ್ಬಹುದು. ನಂತರ ಕ್ರೋಶೆ ಹುಕ್ ಕೂಡ ಅಷ್ಟೇ, ಅದು ಕಂಪ್ಲೀಟ್ ಸೆಟ್ಟೇ ಬರುತ್ತೆ. ಅದರದ್ದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ನಾನು ಪರ್ಚೇಸ್ ಮಾಡಿರೋದು ಅಮೆಝಾನಿಂದ. ರೀತಿಯಾಗಿ ಕಂಟಿನ್ಯೂ ಮಾಡಿ, ಕಂಪ್ಲೀಟ್ ಸರ್ಕಲ್ ಆದಮೇಲೆ ನೋಡಿ ಈ ರೀತಿಯಾಗಿ ಆಗುತ್ತೆ. ಟೋಟಲ್ ಆಫ್ 24 ಡಬಲ್ ಕ್ರೋಶೇಸ್. ಇವಾಗ ಫಸ್ಟ್ 2 ಚೈನ್ ಗ್ಯಾಪಲ್ಲಿ ನಾವು ಅಗೇನ್ ಸ್ಲಿಪ್ ಸ್ಟಿಚ್ನ ಮಾಡಿಕೊಂಡು ಸರ್ಕಲ್ನ ಎಂಡ್ ಮಾಡಬೇಕಾಗತ್ತೆ. ಈಗ ರೌಂಡ್ 3ನ ಸ್ಟಾರ್ಟ್ ಮಾಡೋಣ. ಈವನ್ ಇದಕ್ಕೆ ಕೂಡ ಸ್ಟಾರ್ಟಿಂಗ್ 2 ಚೈನ್ಸನ್ನು ಹಾಕ್ಕೊಳ್ಬೇಕು. ನಂತರ ಇವಾಗ ಕೆಳಗಡೆ ಎಷ್ಟು ಚೈನ್ಸ್ ಇತ್ತು ಟೋಟಲ್ ನಮಗೆ 24 ಡಬಲ್ ಕ್ರೋಶೇಸ್ ಹಾಕಿದ್ವಿ. ಸೊ 24 ಚೈನ್ಸ್ ಇರುತ್ತೆ. ಸೊ ಇದರಲ್ಲಿ ಪ್ಯಾಟರ್ನ್ ಹೇಗೆ ಅಂತಂದರೆ, ಫಸ್ಟ್ ಚೈನ್ ಒಳಗೆ 2 ಡಬಲ್ ಕ್ರೋಶೆಗಳನ್ನು ಮಾಡ್ಕೊಳ್ಬೇಕು. ನಂತರ ಅದರ ನೆಕ್ಸ್ಟ್ ಪಕ್ಕದ ಚೈನಲ್ಲಿ 1 ಡಬಲ್ ಕ್ರೋಶೆ. ಅಂದರೆ ಇದ್ರ ಪ್ಯಾಟರ್ನ್ ಹೇಗೆ ಅಂದರೆ 2 1 2 1 ಈ ರೀತಿಯಾಗಿ ಒಂದು ಚೈನಲ್ಲಿ 2 ಡಬಲ್ ಕ್ರೋಶೆ, ಅದರ ಪಕ್ಕದ ಚೈನಲ್ಲಿ 1 ಡಬಲ್ ಕ್ರೋಶೆ, ಹಾಗೆ ಅದರ ಪಕ್ಕದಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಡಬಲ್ ಕ್ರೋಶೆ. ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ ನಾವು ಸರ್ಕಲ್ನ. ಸೊ ಲಾಸ್ಟಲ್ಲಿ ನಮಗೆ ಟೋಟಲ್ 36 ಡಬಲ್ ಕ್ರೋಶೇಸ್ ಬರಬೇಕು ಈ ರೌಂಡಲ್ಲಿ. ಇವಾಗ ನಾನು 36 ಡಬಲ್ ಕ್ರೋಶೇಸ್ನ ಹಾಕ್ಕೊಂಡ್ಬಿಟ್ಟು ಫೈನಲ್ ಆಗಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇವಾಗ ರೌಂಡ್ 3ಅಲ್ಲಿ ಟೋಟಲ್ ಆಫ್ 36 ಡಬಲ್ ಕ್ರೋಶೇಸ್ ಆಯಿತು. ಇದನ್ನು ಎಂಡ್ ಮಾಡೋದು ಅಗೇನ್ ಸೇಮ್ 2 ಚೈನ್ ಸ್ಟಿಚ್ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಸರ್ಕಲ್ನ ಎಂಡ್ ಮಾಡ್ಕೊಳ್ಬೇಕಾಗತ್ತೆ.
ರೌಂಡ್ 4 ಸ್ಟಾರ್ಟ್ ಮಾಡೋಣ. ಇದಕ್ಕೆ ಕೂಡ ಸ್ಟಾರ್ಟಿಂಗಲ್ಲಿ 2 ಚೈನ್ಸ್. ಈ ಪ್ಯಾಟರ್ನ್ ತುಂಬಾ ಈಸಿ, ಆಲ್ಮೋಸ್ಟ್ ರೌಂಡ್ 7 ತನಕ ಸೇಮ್ ಇದೇ ರೀತಿಯಾಗಿ ಡಬಲ್ ಕ್ರೋಶೆಸ್ ವೇರಿಯೇಷನ್ ಮಾಡ್ಕೊಳ್ತಾ ಹೋಗೋದಷ್ಟೇ. ಇದರಲ್ಲಿ ಪ್ಯಾಟರ್ನ್ ಯಾವ ರೀತಿಯಾಗಿ ಬರುತ್ತೆ ಅಂದರೆ 2 1 1. ಹಾಗಂದರೆ ಫಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶೆಸ್ನ ಹಾಕ್ಕೊಳ್ಬೇಕು, ಸೆಕೆಂಡ್ ಚೈನಲ್ಲಿ 1 ಡಬಲ್ ಕ್ರೋಶೆ, ಥರ್ಡ್ ಚೈನಲ್ಲಿ ಕೂಡ 1 ಡಬಲ್ ಕ್ರೋಶೆ, ಮತ್ತು ಪ್ಯಾಟರ್ನ್ ರಿಪೀಟ್ಸ್. ಚೈನಲ್ಲಿ 2 ಡಬಲ್ ಕ್ರೋಶೆ, ಫಿಫ್ತಲ್ಲಿ 1 ಡಬಲ್ ಕ್ರೋಶೆ, ಸಿಕ್ಸ್ತಲ್ಲಿ 1 ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ಕಂಪ್ಲೀಟ್ ಸರ್ಕಲ್ನ ನಾವು ಮಾಡ್ಕೊಳ್ಬೇಕು. ಅಲ್ಲಿಗೆ ನಮಗೆ ಟೋಟಲ್ ಆಫ್ 48 ಡಬಲ್ ಕ್ರೋಶೆಸ್ ಫೈನಲ್ ಆಗಿ ಇರಬೇಕು. ಈ ಸರ್ಕಲ್ ಕಂಪ್ಲೀಟ್ ಆದಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡೋಣ. ಇವಾಗ 48 ಡಬಲ್ ಕ್ರೋಶೆಸ್ ಕಂಪ್ಲೀಟ್ ಆಗಿದೆ. ಇದನ್ನು ಕೂಡ 2 ಚೈನ್ ಗ್ಯಾಪಲ್ಲಿ ನಾವು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಸರ್ಕಲ್ನ ಎಂಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ರೌಂಡ್ 5 ಪ್ಯಾಟರ್ನ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋಣ. ರೌಂಡ್ 5 ಸ್ಟಾರ್ಟ್ ಮಾಡೋಣ. ಇದಕ್ಕೆ ಕೂಡ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು, 2 ಚೈನ್ಸ್ನ ಹಾಕ್ಕೊಳ್ಬೇಕು. ನಂತರ ಇದರಲ್ಲಿ ಪ್ಯಾಟರ್ನ್ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ 2 1 1 1 2 1 1 1. ಫಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶೆ, ಆಮೇಲೆ ನೆಕ್ಸ್ಟ್ 3 ಚೈನ್ಸ್ ಬರುತ್ತಲ್ವ, ಅದರಲ್ಲಿ 1 1 1 ಕ್ರೋಶೆಸ್ ಈಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಇದೇ ರೀತಿಯಾಗಿ ಪ್ಯಾಟರ್ನ್ ಫಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶೆ, ಆಮೇಲೆ ಬರುವಂತಹ 3 ಚೈನ್ಗಳಲ್ಲಿ 1 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಟೋಟಲ್ ಈ ಸರ್ಕಲ್ ಎಂಡ್ ಮಾಡಬೇಕಾದ್ರೆ ನಮಗೆ ಟೋಟಲ್ ಆಫ್ 60 ಡಬಲ್ ಕ್ರೋಶೆಸ್ ಇರಬೇಕು. 60 ಡಬಲ್ ಕ್ರೋಶೆನ ಮಾಡಿಕೊಂಡು ಆಮೇಲೆ ಮೀಟ್ ಆಗ್ತೀನಿ. ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಲ್ವಾ, 2 ಚೈನ್ಸ್ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಸರ್ಕಲ್ನ ಎಂಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ರೌಂಡ್ 6 ಸ್ಟಾರ್ಟ್ ಮಾಡೋಣ. ಇದಕ್ಕೆ ಕೂಡ ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕ್ಕೊಳ್ಬೇಕು. ರೌಂಡ್ 6 ಪ್ಯಾಟರ್ನ್ ಯಾವ ರೀತಿಯಾಗಿ ಬರುತ್ತೆ ಅಂದರೆ 2 1 1 1 1 2 1 1 1 1. ಹಾಗಂದರೆ ಫಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶೆಸ್, ನೆಕ್ಸ್ಟ್ 4 ಚೈನ್ಸಲ್ಲಿ 1 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಬೇಕು. ಅಗೈನ್ ಚೈನಲ್ಲಿ ಮತ್ತೆ 2 ಡಬಲ್ ಕ್ರೋಶೆಸ್, 7th 8th 9th 10th ಚೈನಲ್ಲಿ 1 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ಕಂಪ್ಲೀಟ್ ಸರ್ಕಲ್ನ ಹಾಕ್ಕೊಂಡಾಗ ನಮಗೆ 72 ಡಬಲ್ ಕ್ರೋಶೆಸ್ ಬರಬೇಕಾಗತ್ತೆ. ಸೊ ಇವಾಗ ನಾನು 72 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಂಡು ಮೀಟ್ ಮಾಡ್ತೀನಿ. ನೋಡಿ 72 ಡಬಲ್ ಕ್ರೋಶೆಸ್ ಆಯಿತು. ಅದನ್ನು ನಾವು 2 ಚೈನ್ಸ್ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರೌಂಡ್ 6 ಕಂಪ್ಲೀಟ್ ಆಯಿತು. ರೌಂಡ್ 7ಗೆ ಕೂಡ ಸ್ಟಾರ್ಟಿಂಗಲ್ಲಿ 2 ಚೈನ್ಸನ್ನು ಹಾಕ್ಕೊಳ್ಳಿ. ನಂತರ ರೌಂಡ್ 7 ಪ್ಯಾಟರ್ನ್ ಯಾವ ರೀತಿಯಾಗಿ ಬರುತ್ತೆ ಅಂದರೆ 2 1 1 1 1 1. ಅಂದರೆ ಫಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶೆಸ್, ನೆಕ್ಸ್ಟ್ 5 ಚೈನ್ಸಲ್ಲಿ 1 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿಯಾಗಿ ಕೊನೆ ತನಕ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. 2 ಆಮೇಲೆ 5 ಟೈಮ್ಸ್ 1 ಡಬಲ್ ಕ್ರೋಶೆ. ಓಕೆ, ಸೊ ನಮಗೆ ಎಂಡಲ್ಲಿ ಟೋಟಲ್ ಆಗಿ 84 ಡಬಲ್ ಕ್ರೋಶೆಸ್ ಬರಬೇಕಾಗತ್ತೆ. ನೋಡಿ ರೌಂಡ್ 7 ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ. ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಈ ರೀತಿಯಾಗಿ ಸರ್ಕಲ್ ಕಂಪ್ಲೀಟ್ ಆಯಿತು. ನೋಡಿ ಟೋಟಲ್ ಆಫ್ 7 ರೌಂಡ್ಸ್ ಕಂಪ್ಲೀಟ್ ಆಯಿತು. ಈ ಬೇಬಿ ಬಾನೆಟ್ ಸೈಜ್ ಏನು ಬರುತ್ತೆ ಅಂದರೆ 3 to 6 months ಬೇಬಿಗಳಿಗೆ ನಾವು ಇದನ್ನು ಹಾಕ್ಬೋದಾಗಿದೆ. ರೌಂಡ್ 8ಅಲ್ಲಿ ಏನು ಮಾಡಬೇಕು ಅಂದರೆ ಸಿಂಗಲ್ ಚೈನ್ನ ನಾವು ಫಸ್ಟ್ ಹಾಕ್ಕೊಳ್ಬೇಕಾಗತ್ತೆ. ನಂತರ 7th ರೌಂಡಲ್ಲಿ ಎಷ್ಟು 84 ಡಬಲ್ ಕ್ರೋಶೆಸ್ ನಮಗೆ ಬಂದಿತ್ತು. ಸೊ ನಮಗೆ 84 ಚೈನ್ಸ್ ಇರುತ್ತೆ. ಸೊ 84 ಚೈನ್ಸಲ್ಲಿ ಕೂಡ 1 ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡು ಫಿನಿಶಿಂಗ್ ಕೊಡಬೇಕಾಗತ್ತೆ. ರೌಂಡ್ 8ಅಲ್ಲಿ 84 ಸಿಂಗಲ್ ಕ್ರೋಶೆಸ್ ಕಂಪ್ಲೀಟ್ ಆದಮೇಲೆ ಸ್ಲಿಪ್ ಸ್ಟಿಚ್ ಹಾಕಿ ಇದನ್ನು ಎಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಕಾಣುತ್ತೆ ಸಿಂಗಲ್ ಕ್ರೋಶೆಸ್ ಕಂಪ್ಲೀಟ್ ಆದಮೇಲೆ. ರೌಂಡ್ 9ಅಲ್ಲಿ ಏನು ಮಾಡಬೇಕು ಅಂತ ಈ ನೋಟನ್ನು ರೆಫರ್ ಮಾಡಿ ಬನ್ನಿ.
ರೌಂಡ್ 9ಅಲ್ಲಿ ಸ್ಟಾರ್ಟಿಂಗ್ 3 ಚೈನ್ಸನ್ನು ಹಾಕ್ಕೊಳ್ಳಿ. ನೋಡಿ ಇಲ್ಲಿ 1 2 ಆ್ಯಂಡ್ 3. 8th ರೋ ಅಲ್ಲಿ ನಾವು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಂಡಿದ್ವಲ್ಲ, ಇವಾಗ ನೋಡಿ ಫಸ್ಟ್ 2 ಸಿಂಗಲ್ ಕ್ರೋಶೇನ ನಾವು ಸ್ಕಿಪ್ ಮಾಡ್ಕೊಳ್ಬೇಕಾಗತ್ತೆ. 1 ಆ್ಯಂಡ್ 2 ಅದನ್ನು ಸ್ಕಿಪ್ ಮಾಡಿಕೊಂಡು 3rd ಸಿಂಗಲ್ ಕ್ರೋಶೆಯಲ್ಲಿ ಒಂದು ಫ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಫ್ಯಾನ್ ಅಂತಂದರೆ ಒಂದು ಸಿಂಗಲ್ ಕ್ರೋಶೆಯಲ್ಲಿ ನಾವು 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಅದಕ್ಕೆ ನಾವು ಫ್ಯಾನ್ ಅಂತ ಕರಿತೀವಿ. ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ 3rd ಸಿಂಗಲ್ ಕ್ರೋಶೆಯಲ್ಲಿ 2 ಡಬಲ್ ಕ್ರೋಶೇಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಫಸ್ಟು ಒಂದೇ ಸಿಂಗಲ್ ಕ್ರೋಶೆಯಲ್ಲಿ 2 ಡಬಲ್ ಕ್ರೋಶೇಸ್, ಹಾಗೆ 1 ಚೈನ್ ಮಾಡಿಕೊಡ್ಬೇಕು. ಮತ್ತು ಅದೇ ಸಿಂಗಲ್ ಕ್ರೋಶೆಯಲ್ಲಿ ಮತ್ತೆ ಇನ್ನೆರಡು ಡಬಲ್ ಕ್ರೋಶೆನ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ನಮಗೆ ಒಂಥರ ಫ್ಯಾನ್ ರೀತಿಯಾಗಿ ಬರುತ್ತೆ. ಸೊ ಅದನ್ನು ನಾವು ಫ್ಯಾನ್ ಅಂತ ಕರಿತೀವಿ. ನೋಡಿ ಫ್ಯಾನ್ ರೆಡಿ ಆಯಿತು. ಫ್ಯಾನ್ ಆದಮೇಲೆ ಅದರ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆನ ಮತ್ತೆ ನಾವು ಸ್ಕಿಪ್ ಮಾಡಿ 3rd ಸಿಂಗಲ್ ಕ್ರೋಶೆಯಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ನಂತರ ಮತ್ತೆ 2 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು 3rd ಸಿಂಗಲ್ ಕ್ರೋಶೆಯಲ್ಲಿ ಏನು ಮಾಡಬೇಕಾಗತ್ತೆ, ಮತ್ತೆ ಇನ್ನೊಂದು ಫ್ಯಾನನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ಒಟ್ಟು ಟೋಟಲ್ 12 ಫ್ಯಾನ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ 12 ಫ್ಯಾನ್ಸ್ ರೆಡಿ ಆಗಿದೆ. ಟೋಟಲ್ 12 ಫ್ಯಾನ್ಸ್. 12 ಫ್ಯಾನ್ಸ್ನ ಮಧ್ಯೆ ಎಷ್ಟು ಗ್ಯಾಪ್ ಇರಬೇಕು ಅಂದರೆ 12 ಸಿಂಗಲ್ ಕ್ರೋಶೆ ಗ್ಯಾಪು ನಮಗೆ ಬಂದಿರಬೇಕು. ಈಗ ರೌಂಡ್ 10ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ 3 ಚೈನ್ಸ್ನ ಹಾಕ್ಕೊಂಡ್ಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿದ ನಂತರ ಒಂದು ಫ್ಯಾನ್ನ ಹಾಕ್ಕೊಳ್ಬೇಕು. ಅಂದರೆ ಎಲ್ಲಿ ಹಾಕಬೇಕು ಅಂದರೆ ಕೆಳಗಡೆ ಫ್ಯಾನ್ ಮಾಡ್ಕೊಂಡಿರ್ತೀವಲ್ಲ ಅದರ ಮಧ್ಯ ಹೋಲ್ ಇರುತ್ತೆ ನೋಡಿ, ಅಲ್ಲಿ ನಾವು ಫ್ಯಾನ್ ಅಂದರೆ 2 ಡಬಲ್ ಕ್ರೋಶೇಸ್, 1 ಚೈನ್ ಹಾಗೆ 2 ಡಬಲ್ ಕ್ರೋಶೇಸ್ನ ಅದೇ ಹೋಲಲ್ಲಿ ನಾವು ಮಾಡ್ಕೊಳ್ಬೇಕು. ದಟ್ ಈಸ್ ನಥಿಂಗ್ ಬಟ್ ಫ್ಯಾನ್. ನೋಡಿ 2 ಡಬಲ್ ಕ್ರೋಶೇಸ್ ಆಯಿತು. ಇವಾಗ 1 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಅಗೈನ್ 2 ಡಬಲ್ ಕ್ರೋಶೇಸ್, ಈಗ ನೋಡಿ ನೆಕ್ಸ್ಟ್ ಕೆಳಗಡೆ ಒಂದು ಡಬಲ್ ಕ್ರೋಶೆ ಇದೆ. ಅದಕ್ಕೆ ನಾವು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ವರ್ಕನ್ನು ಟರ್ನ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇದು ಬ್ಯಾಕ್ ಸೈಡ್ ಬರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಆಗಿರೋದ್ರಿಂದ ನಾವು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಉಲ್ಟಾ ತಿರುಗಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ಬ್ಯಾಕ್ ಪೋಸ್ಟು. ನೆಕ್ಸ್ಟ್ ರೌಂಡಲ್ಲಿ ನಾವು ಅದನ್ನು ಸೀದಾ ಮಾಡ್ಕೊತೀವಿ ಅಗೇನ್. ಆವಾಗ ಫ್ರಂಟ್ ಪೋಸ್ಟ್ ಹಾಕಬೇಕಾಗತ್ತೆ. ಅದನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಪೋಸ್ಟ್ ಡಬಲ್ ಕ್ರೋಶೆ ಮಾಡಿದ ಮೇಲೆ ನೆಕ್ಸ್ಟು ಕೆಳಗಡೆ ಇರುವಂತಹ ಫ್ಯಾನಿನ ಹೋಲಲ್ಲಿ ಇನ್ನೊಂದು ಫ್ಯಾನನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಫ್ಯಾನ್ ಅಂದರೆ ಏನು ಹೇಳಿ, 2 ಡಬಲ್ ಕ್ರೋಶೆ, 1 ಚೈನ್ ಹಾಗೆ ಅಗೇನ್ 2 ಡಬಲ್ ಕ್ರೋಶೇಸ್. ಇದೇ ರೀತಿಯಾಗಿ ನಾವು 12 ಸತಿ ಮಾಡ್ಕೊಳ್ಬೇಕಾಗತ್ತೆ ಈ ಸ್ಟೆಪ್ಪನ್ನು. ಒಂದು ಫ್ಯಾನು ಹಾಗೆ ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಟೋಟಲ್ ಆಫ್ 12 ಫ್ಯಾನ್ಸ್. ಈಗ ಈ ರೌಂಡ್ನ ಹೇಗೆ ಎಂಡ್ ಮಾಡೋದು ಅಂತ ನೋಡಿ. ಕೆಳಗಡೆ ಇರುವಂತಹ 3 ಚೈನ್ಸಲ್ಲಿ 3rd ಚೈನಿಗೆ ನೋಡಿ ಪಿಂಚ್ ಮಾಡಿಬಿಟ್ಟು ಈ ರೀತಿಯಾಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿಗೆ ಈ ರೌಂಡು ಎಂಡ್ ಆಯಿತು. ಈಗ ನೆಕ್ಸ್ಟ್ ರೌಂಡನ್ನು ಸ್ಟಾರ್ಟ್ ಮಾಡೋಣ. ರೌಂಡ್ 11. ಅಗೈನ್ 3 ಚೈನ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಗೈನ್ ಟರ್ನ್ ದ ವರ್ಕ್. ಮತ್ತು ಸೇಮ್ ಸ್ಟೆಪ್ಪು 10th ರೌಂಡಲ್ಲಿ ಏನು ಮಾಡಿರ್ತೀವೋ ಅದೇ. ಕೆಳಗಡೆ ಇರುವಂತಹ ಫ್ಯಾನಿನ ಹೋಲಲ್ಲಿ ಒಂದು ಫ್ಯಾನ್ ಅಂದರೆ 2 ಡಬಲ್ ಕ್ರೋಶೇಸ್, 1 ಚೈನ್ ಹಾಗೆ 2 ಡಬಲ್ ಕ್ರೋಶೆ. ವರ್ಕನ್ನು ನಾವು ಟರ್ನ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಬಾನೆಟ್ ಯಾವ ಸೈಡಲ್ಲಿದೆ, ಸೀದಾ ಸೈಡಲ್ಲಿದೆ. ಆವಾಗ ಉಲ್ಟಾ ಇತ್ತು. ಹಾಗಾಗಿ ಈ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ಕೊಳ್ತೀವಿ ಅಂದರೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಆಗಿ ಮಾಡ್ಕೊಳ್ತೀವಿ.
ರೌಂಡ್ 10ಅಲ್ಲಿ ಏನು ಮಾಡಿರ್ತೀವಿ 12 ಫ್ಯಾನ್ಸ್ ಮಾಡ್ಕೊಂಡಿರ್ತೀವಿ. ಈ ಸ್ಟೆಪ್ಪಲ್ಲೂ ಅಷ್ಟೇ 12 ಫ್ಯಾನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅದರಲ್ಲಿ ಬ್ಯಾಕ್ ಪೋಸ್ಟ್ ಮಾಡಿದ್ವಿ, ಇಲ್ಲಿ ಫ್ರಂಟ್ ಪೋಸ್ಟ್ ಮಾಡಬೇಕಾಗತ್ತೆ. ಅದನ್ನು ಹೆಂಗೆ ಎಂಡ್ ಮಾಡ್ಕೊಳ್ಳೋದು ಅಂತಂದರೆ ಕೆಳಗಡೆ ಇರುವಂತಹ ಡಬಲ್ ಕ್ರೋಶೆಯಲ್ಲಿ ಥರ್ಡ್ ಚೈನ್ ನೋಡಿ, ಥರ್ಡ್ ಚೈನನ್ನು ಪಿಂಚ್ ಮಾಡಿಬಿಟ್ಟು ಅದಕ್ಕೆ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಗೆ ರೌಂಡ್ 11 ಮುಗಿಯುತ್ತೆ. ಸೊ ನಮಗೆ 3 ರೋಸ್ ಆಯಿತು ಫ್ಯಾನಿಂದು. ಇನ್ನೂ 4 ರೋಸ್ ನಾವು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಫ್ರಂಟ್ ಪೋಸ್ಟ್ ಆಗಿದೆ. ಇವಾಗ 3 ಚೈನ್ಸ್ನ ಹಾಕೊಂಡ್ಬಿಟ್ಟು ನೆಕ್ಸ್ಟು ವರ್ಕನ್ನು ಟರ್ನ್ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ನಾವೇನು ಮಾಡ್ಕೋತೀವಿ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆನ ಮಾಡ್ಕೊಳ್ತೀವಿ. ಆಫ್ 7 ರೋಸ್ ಆಫ್ ಫ್ಯಾನ್ ನಾವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇವಾಗ 3 ಕಂಪ್ಲೀಟ್ ಆಗಿದೆ. ಇದೇ ರೀತಿಯಾಗಿ ಇನ್ನೂ 4 ರೋಸ್ನ ಮಾಡ್ಕೊಳ್ಬೇಕಾಗತ್ತೆ. ಉಲ್ಟಾ ಇದ್ದಾಗ ಏನು ಮಾಡ್ತೀವಿ, ಡಬಲ್ ಕ್ರೋಶೆಗೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಮಾಡ್ತೀವಿ. ಅದೇ ವರ್ಕು ಫ್ರಂಟ್ ಅಂದರೆ ಸೀದಾ ಇದ್ದಾಗ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಎಲ್ಲ ಡಬಲ್ ಕ್ರೋಶೆಗಳು ಒಂದೇ ಡೈರೆಕ್ಷನಲ್ಲಿ ಇರುತ್ತೆ. ಇದಕ್ಕಾಗಿ ಈ ರೀತಿಯಾಗಿ ಮಾಡ್ಕೊಳ್ತೀವಿ. 7 ರೋಸ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. 7 ರೋಸ್ ಆಫ್ ಫ್ಯಾನ್ನ ನಾವು ಹಾಕಿದ ಮೇಲೆ ಅಗೈನ್ 3 ಚೈನ್ಸ್ನ ಹಾಕೊಳ್ಳಿ. 3 ಚೈನ್ಸ್ನ ಹಾಕೊಂಡ್ಬಿಟ್ಟು ಅಗೈನ್ ಟರ್ನ್ ದ ವರ್ಕ್. ನಾವು ಏನು ಮಾಡಬೇಕು ಅಂತಂದರೆ ಕೆಳಗಿರೋ ಫ್ಯಾನಿನ ಹೋಲಲ್ಲಿ 5 ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದೇ ಹೋಲಲ್ಲಿ ಎಷ್ಟು 5 ಡಬಲ್ ಕ್ರೋಶೆಸ್ ಈಚ್. ಈಗ ನೆಕ್ಸ್ಟ್ ಇರುವಂತಹ ಡಬಲ್ ಕ್ರೋಶೆಯಲ್ಲಿ ನಾವು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಕ್ರೋಶೆನ ತಗೊಂಡು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಯಾಕೆಂದರೆ ನಮ್ಮ ವರ್ಕ್ ಇವಾಗ ಉಲ್ಟಾ ಇದೆ. ಉಲ್ಟಾ ಇದ್ದಾಗ ನಾವು ಬ್ಯಾಕ್ ಪೋಸ್ಟ್ನ ಮಾಡ್ಕೊಳ್ತೀವಿ. ಏನು ಮಾಡ್ಕೋತೀವಿ, 5 ಡಬಲ್ ಕ್ರೋಶೇಸ್ ಯಾವುದರಲ್ಲಿ ಆ ಹೋಲ್ ಇರುತ್ತಲ್ಲ, ಕೆಳಗಡೆ ಇರುವಂತಹ ಫ್ಯಾನಿನ ಹೋಲಲ್ಲಿ 5 ಡಬಲ್ ಕ್ರೋಶೆಗಳನ್ನು ಮಾಡ್ಕೊಳ್ತೀವಿ. ನಂತರ ಇರುವಂತಹ ಸಿಂಗಲ್ ಡಬಲ್ ಕ್ರೋಶೆಗೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆನ ಮಾಡ್ಕೊಳ್ತೀವಿ. ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಮ್ಮ ವರ್ಕ್ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಉಲ್ಲನ್ ಕಲರ್ನ ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಯಾನಿಗೆ ನಾನು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಯಾನನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ನಾಟ್ನ ಹಾಕ್ಕೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ಉಳಿದಿರುವಂತಹ ದಾರನ ನಾವು ಒಂದು ನೀಡಲ್ ತಗೊಂಡು ಒಳಗಡೆ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡು ಬಿಡಬೇಕು. ಈಗ ನೋಡಿ, ವೈಟ್ ಯಾನನ್ನು ನಾನು ತಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಬೇಬಿ ಬಾನೆಟ್ಟಿನ ಮೇಲೆ ಫ್ರಿಲ್ಸ್ ಥರ ಮಾಡ್ಕೊಳ್ಳೋಣ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ವೈಟ್ ಯಾನನ್ನು ಈ ರೀತಿಯಾಗಿ ನಾವು ಜಾಯಿನ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಜಾಯಿನ್ ಮಾಡಿಕೊಂಡು ಈ ರೀತಿಯಾಗಿ 3 ಚೈನ್ಸನ್ನು ನಾವು ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ಬೇಕು. ನಂತರ ನಾವು ಮೇನ್ ಸ್ಟೆಪ್ಪನ್ನು ನೋಡ್ಕೊಳ್ಳಿ. ಕೆಳಗಿನ ಫ್ಯಾನಲ್ಲಿ ಮಧ್ಯದ ಡಬಲ್ ಕ್ರೋಶೆ ಅಂತಂದರೆ 5 ಡಬಲ್ ಕ್ರೋಶೇಸ್ ಇರುತ್ತೆ. ಅದರಲ್ಲಿ ಥರ್ಡ್ ಒನ್ಗೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಯಾನ್ ಓವರ್ ಆ್ಯಂಡ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಆ ಮಧ್ಯದ ಡಬಲ್ ಕ್ರೋಶೆಗೆ ನಾವು 5 ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆಗಳನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಿಧಾನವಾಗಿ ನೋಡ್ಕೊಳ್ಳಿ. ಫ್ರಂಟ್ ಪೋಸ್ಟ್ ಆಯಿತು. ಇವಾಗ ಇನ್ನು 4 ಫ್ರಂಟ್ ಪೋಸ್ಟ್ಗಳನ್ನು ಅದೇ ಮಿಡಲ್ನ ಡಬಲ್ ಕ್ರೋಶೆ ಇರುತ್ತಲ್ವ, ಥರ್ಡ್ ಡಬಲ್ ಕ್ರೋಶೆ, ಅದರೊಳಗೆ ನಾವು ಇನ್ನು 4 ಪೋಸ್ಟ್ ಡಬಲ್ ಕ್ರೋಶೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಫೈವ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಆ 5 ಡಬಲ್ ಕ್ರೋಶೆಸ್ ಪಕ್ಕ ಇರುವಂತಹ ಸಿಂಗಲ್ ಡಬಲ್ ಕ್ರೋಶೆ ಇರುತ್ತೆ ನೋಡಿ, ಸಿಂಗಲ್ ಡಬಲ್ ಕ್ರೋಶೆ. ಆ ಸಿಂಗಲ್ ಡಬಲ್ ಕ್ರೋಶೆಗೆ ನಾವು ಮತ್ತೆ ಫ್ರಂಟ್ ಪೋಸ್ಟನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಫಸ್ಟ್ ಒಂದು ಡಬಲ್ ಕ್ರೋಶೆನ ಹಾಕೊಳ್ಳಿ. ಅದನ್ನು ನಾವು ಏನು ಮಾಡಬೇಕು ಅಂದರೆ ಸ್ಲೈಡ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಕೆಳಗಡೆಗೆ ಪುಲ್ ಮಾಡ್ಕೊಂಡ್ಬಿಟ್ಟು
ಈ ರೀತಿಯಾಗಿ ಕೆಳಗಡೆ ಪುಲ್ ಮಾಡ್ಕೊಂಡ್ಮೇಲೆ ಆ ಡಬಲ್ ಕ್ರೋಶೆನ ಈ ರೀತಿಯಾಗಿ ಹಿಡ್ಕೊಂಡು ಇನ್ನು 4 ಡಬಲ್ ಕ್ರೋಶೆಗಳನ್ನು ಅದರ ಮೇಲೆ ಮಾಡ್ಕೊಳ್ಬೇಕಾಗತ್ತೆ. ಟೋಟಲ್ ಆಫ್ 5 ಡಬಲ್ ಕ್ರೋಶೆಸ್. ಒಂದು ಡಬಲ್ ಕ್ರೋಶೆನ ನಾವು ಮುಂಚೆನೇ ಮಾಡ್ಕೊಂಡ್ವಲ್ವಾ ಎಫ್ ಪಿ ಡಿ ಸಿ ಆಗಿ. ಈಗ ಉಳಿದ 4 ಡಬಲ್ ಕ್ರೋಶೆಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೋಡಿ ಫಸ್ಟ್ ಫ್ರಿಲ್ ಕಂಪ್ಲೀಟ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೇ ರೀತಿಯಾಗಿ ಮತ್ತೆ ಪಕ್ಕದ 5 ಡಬಲ್ ಕ್ರೋಶೆ ಫ್ಯಾನ್ ಇರುತ್ತಲ್ವ, ಅದಕ್ಕೆ ಮತ್ತೆ ನೋಡಿ 3rd ಡಬಲ್ ಕ್ರೋಶೆಗೆ ಮತ್ತೆ 5 ಎಫ್ ಪಿ ಡಿ ಸಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಫಸ್ಟಲ್ಲಿ ಹೇಗೆ ಮಾಡ್ಕೊಂಡ್ವೋ ಅದೇ ಸೇಮ್ ಸ್ಟೆಪ್ ರಿಪೀಟ್ ಮಾಡಬೇಕು. 5 ಎಫ್ ಪಿ ಡಿ ಸಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಫೈವ್ ಎಫ್ ಪಿ ಡಿ ಸಿ ಆದಮೇಲೆ ಪಕ್ಕದಲ್ಲಿರುವಂತಹ ಡಬಲ್ ಕ್ರೋಶೆನ್ಗೆ ನಾವು ಏನು ಮಾಡಬೇಕು, ಫಸ್ಟ್ ಒಂದು ಎಫ್ ಪಿ ಡಿ ಸಿನ ಹಾಕ್ಕೊಳ್ಬೇಕು. ಎಫ್ ಪಿ ಡಿ ಸಿನ ಹಾಕಿಬಿಟ್ಟು ಅದನ್ನು ಕೆಳಗಡೆ ಪುಲ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಹೇಗೆ ಮಾಡ್ಕೊಂಡ್ವೋ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಅದನ್ನು ಪುಲ್ ಡೌನ್ ಮಾಡಿ ನೋಡಿ, ಈ ರೀತಿಯಾಗಿ ಆ ಡಬಲ್ ಕ್ರೋಶೆನ ಗ್ರಾಬ್ ಮಾಡಿಕೊಂಡು ಅಗೈನ್ 4 ಡಬಲ್ ಕ್ರೋಶೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಟೋಟಲ್ ಆಫ್ 5 ಡಬಲ್ ಕ್ರೋಶೆ ಅದರ ಮೇಲೆ ಇರಬೇಕು. ಈ ರೀತಿಯಾಗಿ ಕಂಪ್ಲೀಟ್ ರೌಂಡನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಕಂಪ್ಲೀಟ್ ಆದಮೇಲೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರಿಲ್ ಪ್ಯಾಟರ್ನ್ ಬರುತ್ತೆ ನಮಗೆ ಈ ರೀತಿಯಾಗಿ ಹಾಕೋದ್ರಿಂದ. ಫೈನಲ್ ಔಟ್ಪುಟ್ ನೋಡಿ ಈ ರೀತಿಯಾಗಿ ಕಾಣುತ್ತೆ ನಮಗೆ ಫ್ರಿಲ್ಸ್ ಆದಮೇಲೆ. ಈಗ ಮತ್ತೆ ಪಿಂಕ್ ಯಾನನ್ನು ನಾವು ತಗೊಳ್ಬೇಕಾಗತ್ತೆ. ಸೊ ಅದನ್ನು ಜಾಯಿನ್ ಮಾಡ್ಕೊಳ್ಳಿ. 3 ಚೈನ್ಸ್ ಹಾಕೊಳ್ಳಿ. ಈಗ ನೋಡಿ ಕೆಳಗಡೆ 5 ಚೈನ್ಸ್ ಕಾಣಿಸ್ತಾ ಇದೆ. ಅಂದರೆ ಫ್ಯಾನಲ್ಲಿ 5 ಡಬಲ್ ಕ್ರೋಶೆಸ್ ಇತ್ತಲ್ವಾ, ಅದರಲ್ಲಿ ಫಸ್ಟ್ 2 ಡಬಲ್ ಕ್ರೋಶೆಗೆ ನಾವು ಸಿಂಗಲ್ ಕ್ರೋಶೆ ಮಾಡಬೇಕು. ನೆಕ್ಸ್ಟ್ 3rd ಒನ್ನನ್ನು ಸ್ಕಿಪ್ ಮಾಡಿ, ಅಂತಂದರೆ ನಾವು ಅದರಲ್ಲಿ ಫ್ರಂಟ್ ಪೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ಕಿಪ್ ಮಾಡಿ ಮತ್ತೆ ಇನ್ನೆರಡಕ್ಕೆ ನಾವು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಹೋಗಬೇಕು. ನಂತರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಕಾಣ್ತಾ ಇದೆ ನೋಡಿ, ಅದಕ್ಕೆ ಕೂಡ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನಾವು ಯಾವುದನ್ನು ಸ್ಕಿಪ್ ಮಾಡಬೇಕು ಅಂತಂದರೆ ಫ್ಯಾನಲ್ಲಿ ಬರುವಂತಹ 3rd ಡಬಲ್ ಕ್ರೋಶೆನ ಮಾತ್ರ ನಾವು ಸ್ಕಿಪ್ ಮಾಡ್ಕೊಳ್ಬೇಕು. ಉಳಿದಂತಹ ಎಲ್ಲ ಚೈನ್ಸಿಗೂ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ಕಂಪ್ಲೀಟ್ ಆದಮೇಲೆ ಯಾವ ರೀತಿಯಾಗಿ ಕಾಣುತ್ತೆ ನೋಡೋಣ. ಈಗ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಚೈನನ್ನು ಹಾಕ್ಕೊಂಡ್ಬಿಟ್ಟು ಟರ್ನ್ ಮಾಡ್ಕೊಳ್ಳೋಣ. ನಂತರ ಏನು ಮಾಡಬೇಕು ಅಂತಂದರೆ ಎವ್ರಿ ಸಿಂಗಲ್ ಕ್ರೋಶೆ ಚೈನ್ಸಲ್ಲಿ ನಾವು ಒಂದೊಂದು ಸ್ಲಿಪ್ ಸ್ಟಿಚ್ ಹಾಗೆ ಒಂದು ಚೈನನ್ನು ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಫಸ್ಟು ಈ ರೀತಿಯಾಗಿ ಕ್ರೋಶೆನ ಇನ್ಸರ್ಟ್ ಮಾಡಿ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಂತರ ಒಂದು ಚೈನನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ಸ್ಟೆಪ್ ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಂತ. ಒಂದು ಸ್ಲಿಪ್ ಸ್ಟಿಚ್ ಹಾಗೆ ಒಂದು ಚೈನನ್ನು ಹಾಕ್ಕೊಂಡಿದ್ದೀವಿ ನಾವು. ಈಗ ಆಲ್ ಓವರ್ ಫಿನಿಶಿಂಗ್ ಕೊಡಬೇಕಾಗತ್ತೆ. ಹಾಗಾಗಿ ಲೆಫ್ಟ್ ಆ್ಯಂಡ್ ರೈಟಲ್ಲಿ ನೋಡಿ ಈ ರೀತಿಯಾಗಿ ಹೋಲ್ಸ್ ಇರುತ್ತಲ್ವ, ಸೊ ಎವ್ರಿ ಹೋಲ್ಸಲ್ಲಿ ನಾವು ಸಿಂಗಲ್ ಕ್ರೋಶೆ 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೋಡಿ ಈ ರೀತಿಯಾಗಿ.
ಕೊನೆಯಲ್ಲಿ ಒಂದು ಹೋಲ್ ಕಾಣ್ತಿದೆ ಅಲ್ವಾ, ಅದಕ್ಕೆ ಮಾತ್ರ ನಾವು ಸಿಂಗಲ್ ಕ್ರೋಶೇಸ್ನ ಹಾಕ್ಕೊಳ್ಬಾರ್ದು. ಪಕ್ಕದಲ್ಲಿರುವಂತಹ ಚೈನ್ಸಿಂದ ನಾವು ಡಬಲ್ ಕ್ರೋಶೆ ಹಾಕೊಳ್ಳೋದಕ್ಕೆ ಶುರು ಮಾಡಬೇಕಾಗತ್ತೆ. ಟೋಟಲ್ ಆಫ್ 12 ಚೈನ್ಸ್ ಇತ್ತಲ್ವಾ, ಸೊ ನಮಗೆ 12 ಡಬಲ್ ಕ್ರೋಶೇಸ್ ಬರಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು. ಡಬಲ್ ಕ್ರೋಶೇಸ್ ಆದಮೇಲೆ ನೆಕ್ಸ್ಟ್ ಒಂದು ಫಸ್ಟ್ ಹೋಲಲ್ಲಿ 2 ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಳ್ಬೇಕು. ಮತ್ತು ಪಕ್ಕದ್ರಿಂದ ಎಲ್ಲ ಹೋಲ್ಸಲ್ಲೂ ನಾವು ಏನು ಮಾಡಬೇಕಾಗತ್ತೆ, ಕ್ರೋಶೇಸ್ನ ಹಾಕ್ಕೊಳ್ತಾ ಹೋಗ್ಬೇಕು. ಸೇಮ್ ಸ್ಟೆಪ್ ರಿಪೀಟ್ ಮಾಡಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ರೌಂಡಿಗೆ ನಾವು ಸ್ಟಾರ್ಟಿಂಗ್ 3 ಚೈನ್ಸನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ವರ್ಕನ್ನು ಟರ್ನ್ ಮಾಡಿಬಿಟ್ಟು ಎವ್ರಿ ಸಿಂಗಲ್ ಕ್ರೋಶೆಯಲ್ಲಿ ನಾವು ಒಂದೊಂದು ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ಆಲ್ ಓವರ್ ಕಂಪ್ಲೀಟಾಗಿ ಡಬಲ್ ಕ್ರೋಶೇನ ಹಾಕ್ಕೊಳ್ಬೇಕಾಗತ್ತೆ ನಾವು. ದಿಸ್ ಸ್ಟೆಪ್ ಈಸ್ ವೆರಿ ಈಸಿ. ಕಂಪ್ಲೀಟ್ ಡಬಲ್ ಕ್ರೋಶೇಸ್ನ ಹಾಕ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡೋಣ. ಅಲ್ಲಿಗೆ ನಮ್ಮ ಬೇಬಿ ಬಾನೆಟಿನ ಫಿನಿಶಿಂಗ್ ಆಯಿತು. ಇವಾಗ ಒಂದು ನಾಟನ್ನು ಹಾಕಿಬಿಟ್ಟು ಇದನ್ನು ಎಂಡ್ ಮಾಡ್ಕೊಳ್ಳೋಣ. ಇರುವಂತಹ ಈ ಥ್ರೆಡ್ಡನ್ನು ಒಂದು ನೀಡಲ್ ತಗೊಂಡು ಫಿನಿಶಿಂಗ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಬೇಬಿ ಬಾನೆಟ್. ಆ್ಯಂಡ್ ನಾವು ವೈಟ್ ಯಾನನ್ನು ನೋಡಿ ಹಾಕಿರೋದು ಒಂಚೂರು ಕೆಳಗಡೆ ಬಂದಿಲ್ಲ. ಫಿನಿಶಿಂಗ್ ಯಾವ ರೀತಿಯಾಗಿ ಇದೆ ಅಂತ. ನೆಕ್ಸ್ಟು ಬೇಬಿ ಬಾನೆಟ್ನ ಪಾಪುಗೆ ಟೈ ಮಾಡೋದಕ್ಕೆ 2 ಲೇಸ್ ಬೇಕಲ್ವಾ, ಲೇಸ್ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿಯಾಗಿ ಯಾನನ್ನು ಮತ್ತೆ ನಾವು ತಗೊಂಡ್ಬಿಟ್ಟು ಆಲ್ಮೋಸ್ಟ್ ಅರೌಂಡ್ 44 ಚೈನ್ಸನ್ನು ಮಾಡ್ಕೊಳ್ಳೋಣ. ಇವಾಗ 44 ಚೈನ್ಸ್ ಕಂಪ್ಲೀಟ್ ಆಯಿತು. 44 ಚೈನ್ಸ್ ಆದಮೇಲೆ ಆ ಚೈನನ್ನು ಉಲ್ಟಾ ಮಾಡಿಬಿಟ್ಟು ಎವ್ರಿ ಚೈನಿನ ಬ್ಯಾಕ್ ಲೂಪಲ್ಲಿ ನಾವು ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಫೋರ್ ಚೈನ್ಸಿನ ಬ್ಯಾಕ್ ಲೂಪಲ್ಲೂ ಕೂಡ ನಾವು ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಂದು ಕಡೆ ಸ್ಟ್ರಾಪ್ ರೆಡಿ ಆಯಿತು. ಅದು ಈ ಕಡೆಗೆ ಅಟ್ಯಾಚ್ ಆದ ತಕ್ಷಣ ನಂತರ ಸೈಡಲ್ಲಿ ಎವ್ರಿ ಚೈನ್ಸಲ್ಲಿ ಮತ್ತೆ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಾವು ಸಿಂಗಲ್ ಕ್ರೋಶೆ ಮಾಡಬೇಕು ಅಂತಂದರೆ ಇನ್ನೊಂದು ಸೈಡ್ ಸ್ಟ್ರಾಪ್ ಹಾಕ್ತೀವಲ್ಲ ಅಲ್ಲಿ ತನಕನೂ ನಾವು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇವಾಗ ಸಿಂಗಲ್ ಕ್ರೋಶೇಸ್ ಆದಮೇಲೆ ಮತ್ತೆ ನಾವು 44 ಚೈನ್ಸನ್ನು ಮಾಡ್ಕೊಳ್ಬೇಕು. 44 ಚೈನ್ಸ್ ಆದಮೇಲೆ ಮತ್ತೆ ಅದನ್ನು ಟರ್ನ್ ಮಾಡಿ 44 ಚೈನ್ಸಿನ ಬ್ಯಾಕ್ ಲೂಪ್ಸಲ್ಲೂ ಕೂಡ ಅಗೈನ್ ಸ್ಲಿಪ್ ಸ್ಟಿಚಸ್ನ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಬೇಕಾಗತ್ತೆ. ಥರ ನಮ್ಮ ಸ್ಟ್ರಾಪ್ಸನ್ನು ಚೂರು ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಹಾಗಾಗಿ ಪಾಮ್ ಬಾಲ್ಸ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಮಾಡೋಕ್ಕೆ ನೋಡಿ ಯಾನನ್ನು ಈ ರೀತಿಯಾಗಿ 3 ಬೆರಳಿಗೆ ನಾನು ಸುತ್ಕೊಳ್ತಾ ಇದ್ದೀನಿ. ಅದನ್ನು ಸುತ್ಕೊಂಡ ನಂತರ ಈ ರೀತಿಯಾಗಿ ಯಾನನ್ನು ಜಾರಿಸ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ನಾಟನ್ನು ಹಾಕೊಳ್ಳಿ ಗಟ್ಟಿಯಾಗಿ. ಈಗ ಸೀಸರ್ಸ್ನ ತಗೊಂಡ್ಬಿಟ್ಟು ನೋಡಿ ಸೈಡಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. 2 ಸೈಡಲ್ಲೂ ಕಟ್ ಮಾಡಿಕೊಂಡು ಇದನ್ನು ಟ್ರಿಮ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಪಾಮ್ ಬಾಲ್ಸ್ನ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಸ್ಟ್ರಾಪ್ಸಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ನೀಡಲಿಗೆ ಯಾನನ್ನು ಹಾಕ್ಕೊಂಡ್ಬಿಟ್ಟು ಈ ಪಾಮ್ ಬಾಲ್ಸ್ನ ಈ ರೀತಿಯಾಗಿ ಪೋಣಿಸ್ಕೊಂಡು ಸ್ಟ್ರಾಪಿಗೆ ನಾವು ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸ್ಟ್ರಾಪಿಗೆ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಲ್ಸ್ ಫಿಕ್ಸ್ ಆದಮೇಲೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡೋಣ.
ನೋಡಿ, ಮುದ್ದಾದ ಮಗುವಿಗೆ ಬೇಬಿ ಬಾನೆಟ್ ರೆಡಿ ಆಯಿತು. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.